ವೆಲ್ಕಮ್ ಯು ಆಲ್ ಮೈ ಡಿಯರ್ ಸ್ಟೂಡೆಂಟ್ಸ್. ಈಗ ನಾವು ನೆಕ್ಸ್ಟ್ ಈ ವಿಡಿಯೋದಲ್ಲಿ ಏನು ನೋಡೋಣ ಅಂದ್ರೆ ಎಲೆಕ್ಟ್ರಿಸಿಟಿ 10th ಸಿಲೆಬಸ್ ಅಲ್ಲಿ 10th ಸ್ಟ್ಯಾಂಡರ್ಡ್ ಅಲ್ಲಿ ಏನು ತಯಾರು ಮಾಡಿದ್ರು ಅಂತ. ಹೋಪ್ ದಿಸ್ ವಿಲ್ ಬಿ ದ ಲಾಸ್ಟ್ ವಿಡಿಯೋ ಅಥವಾ ಇದಾದ್ಮೇಲೆ ಇನ್ನೊಂದು ವಿಡಿಯೋ ಬರ್ಬೋದು. ಅಲ್ಲಿಗೆ ನಮ್ದು ಸಿಲೆಬಸ್ ಅನ್ನು ರಿವ್ಯೂ ಮಾಡ್ತೀನಿ ನಿಮಗೆ ಆಮೇಲೆ. ಇಲ್ಲಿ ನಾವೇನು ಸ್ಟಡಿ ಮಾಡ್ತೀವಿ ಅಂದ್ರೆ ಎಲೆಕ್ಟ್ರಿಕ್ ಕರೆಂಟ್ ಮತ್ತು ಸರ್ಕ್ಯೂಟ್. ನಿಮ್ಗೆ ಆಲ್ರೆಡಿ ಕರೆಂಟ್ ಅಂದ್ರೆ ಏನಂತ ಹೇಳಿನ ಈಗ ಆಲ್ರೆಡಿ. ಕರೆಂಟ್ ವರ್ಡ್ ಜನರಲ್ ವರ್ಡ್ ಅದು ಏರ್ ಕರೆಂಟ್ ಇರ್ಬೋದು, ವಾಟರ್ ಕರೆಂಟ್ ಇರ್ಬೋದು, ಫ್ಲೋ ಆಗ್ತದೆ. ಇದು ಎಲೆಕ್ಟ್ರಿಕ್ ಕರೆಂಟ್ ಅಂತಂದ್ರೆ ಚಾರ್ಜಸ್ಗಳು ಏನಿರ್ತಾವಲ್ಲ ಆ ಚಾರ್ಜಸ್ಗಳು ಮೂವ್ ಆಗ್ತಾವ, ಕರೆಂಟ್ ಆಗ್ತದೆ, ಅದು ಕರೆಂಟ್. ಸರ್ಕ್ಯೂಟ್ ಅಂತಂದ್ರೆ ಯಾವ ಪಾತ್ ಅಲ್ಲಿ ಈ ಎಲೆಕ್ಟ್ರಿಕ್ ಚಾರ್ಜಸ್ ಮೂವ್ ಆಗ್ತಾವಲ್ಲ ಆ ಪಾತಿಗೆ ನಾವೇನಂತೀವಿ ಸರ್ಕ್ಯೂಟ್ ಅಂತೀವಿ. ಸರ್ಕ್ಯೂಟ್ ಅಲ್ಲಿ ಕ್ಲೋಸ್ಡ್ ಸರ್ಕ್ಯೂಟ್ ಅಂತ ಇರ್ಬೋದು ಅಥವಾ ಓಪನ್ ಸರ್ಕ್ಯೂಟ್ ಅಂತ ಇರ್ಬೋದು. ಓಪನ್ ಸರ್ಕ್ಯೂಟ್ ಇತ್ತಂದ್ರೆ ಕರೆಂಟ್ ಪಾಸ್ ಆಗಂಗಿಲ್ಲ, ಬಂದ್ ನಿಂತು ಬಿಡ್ತದೆ. ಬಟ್ ಕ್ಲೋಸ್ಡ್ ಇತ್ತಂದ್ರೆ ಕರೆಂಟ್ ಕಂಟಿನ್ಯೂಸ್ಲಿ ಫ್ಲೋ ಆಗ್ತಿರ್ತದೆ. ಅದ್ರದ್ದು ಅಡ್ವಾಂಟೇಜ್ ನೀವು ಬಲ್ಬ್ ಇರ್ಬೋದು, ವೈರನ್ನ ನೈಕ್ರೋಮ್ ವೈರು ಅಥವಾ ಬಲ್ಬು LED ಇವುಗಳನ್ನ ಹಾಕಿ ನೀವು ಅದ್ರದ್ದು ಅಡ್ವಾಂಟೇಜ್ ತಗೋಬಹುದು. ಆಯ್ತಾ? ಓಕೆ, ಇಲ್ಲಿ ಸ್ವಲ್ಪ ನೋಡಿ. ಹೌ ಡು ವಿ express electric current? Electric current is expressed by the amount of charge flowing through the particular area in a unit time. Okay, in other words it is the rate of flow of electric charges. ನೋಡ್ರಿ ಏನಂತನ ಅಮೌಂಟ್ ಆಫ್ ಚಾರ್ಜ್ ಫ್ಲೋಯಿಂಗ್ ಥ್ರೂ ಅ ಪರ್ಟಿಕ್ಯುಲರ್ ಏರಿಯಾ ಅಂದ್ರೆ ಒಂದಿಷ್ಟು ಚಾರ್ಜಸ್ ಅದಾವ, ಒಂದಿಷ್ಟು ಗುಂಪುಗಟ್ಟಲೆ ಚಾರ್ಜಸ್ ಅದಾವ. ಬಹಳಷ್ಟು ಚಾರ್ಜಸ್ ನನ್ನ ಕೈಯಾಗ ಅದಾವ. ಈಗ ಒಂದ್ ಕಡೆ ಇಟ್ಕೊಂಡು ಕುಂತು ಬಿಟ್ಟಿನಿ ಇದಕ್ಕೂ. ಬಟ್ ಇವು ಹೋಗ್ಬೇಕಂತಿರ್ತಾವ. ನೀ ಏನಾದ್ರು ಒಂದು ಸರ್ಕ್ಯೂಟ್ ಕರೆಕ್ಟ್ ಆಗಿ ಒಂದು ಫಾಲೋ ಮಾಡಿ ಕೊಟ್ಬಿಟ್ಟಿ ಅಂತಂದ್ರೆ ಇವು ಬರ್ರ ಅಂತೇಳಿ ಹೊಂಟು ಬಿಡ್ತಾವ. ಇದಕ್ಕೆ ಎಲೆಕ್ಟ್ರಿಕ್ ಕರೆಂಟ್ ಅಂತಾರೆ. ಇಟ್ ಈಸ್ ದ ರೇಟ್ ಆಫ್ ಫ್ಲೋ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್. ರೈಟಾ? in circuits using metallic wires, electrons constitute the flow of charges. However, electrons were not known at the time when the phenomena of electricity was first observed. ಅಂದ್ರೆ ಈ ಕರೆಂಟ್ ಅನ್ನ ಕಂಡುಹಿಡಿದ್ರಲ್ಲ, ಎಲೆಕ್ಟ್ರಿಸಿಟಿನ ಕಂಡುಹಿಡಿಯುವ ಸಮಯದಲ್ಲಿ ಎಲೆಕ್ಟ್ರಾನ್ಸ್ ಬಗ್ಗೆ ಗೊತ್ತಿದ್ದಿಲ್ಲ ಯಾರಿಗೂ. ಎಲೆಕ್ಟ್ರಾನ್ಸ್ ನೆಗೆಟಿವ್ಲಿ ಚಾರ್ಜ್ ಇರ್ತಾವ, ನೆಗೆಟಿವ್ಲಿ ಚಾರ್ಜ್ ಇರ್ತಾವ. ಬಟ್ ಕರೆಂಟ್ ಪಾಸ್ ಆಗತೈತಿ ಪಾಸಿಟಿವ್ ಇಂದ ನೆಗೆಟಿವ್ಗೆ. ಹಂಗಾದ್ರೆ ಚಾರ್ಜಸ್ ಆರ್ ಮೂವಿಂಗ್ ಫ್ರಮ್ ಪಾಸಿಟಿವ್ ಟು ನೆಗೆಟಿವ್ ಆತಂದ್ರ ಎಲೆಕ್ಟ್ರಾನ್ಸ್ ವಿಲ್ ಡೆಫಿನೆಟ್ಲಿ ಮೂವ್ ಫ್ರಮ್ ನೆಗೆಟಿವ್ ಟು ಪಾಸಿಟಿವ್. ಇದು ಉಲ್ಟಾ ಅಂದ್ರ ಕರೆಂಟ್ ಹಿಂಗಿತ್ತಂದ್ರೆ ಎಲೆಕ್ಟ್ರಾನ್ಸ್ ಮೂವ್ಮೆಂಟ್ ಹಿಂಗಿರುತ್ತೆ, ಚಾರ್ಜಸ್ ಹಿಂಗಿತ್ತು ಅಂದ್ರೆ ಎಲೆಕ್ಟ್ರಾನ್ ಮೂವ್ಮೆಂಟ್ ಹಿಂಗಿರ್ತದೆ. ಇದು ನೆನ್ಪಿಟ್ಕೊಡ್ರಿ. ಆಯ್ತದ? ಫಸ್ಟ್ಗೆ ಅಕಸ್ಮಾತ್ ಮಂದಿಗೆ ಮೊದ್ಲ ಎಲೆಕ್ಟ್ರಾನ್ಸ್ ಬಗ್ಗೆ ಗೊತ್ತಾಗಿತ್ತು, ಆಮೇಲೆ ಎಲೆಕ್ಟ್ರಿಸಿಟಿ ಬಂದಿತ್ತಂದ್ರ ಭಾಳ ಕನ್ಫ್ಯೂಸ್ ಮಾಡ್ತಿದ್ದಿಲ್ಲ, ಇದು ಹಿಂಗೆ ಅಂತ. ಬಟ್ ಅವ್ರು ಮೊದಲ ಗೊತ್ತಾಗಿದ್ದಿಲ್ಲ. ಹಾಗಾಗಿ ಅವ್ರು ಏನ್ ಮಾಡ್ಬಿಟ್ರು, ಪಾಸಿಟಿವ್ ಟು ನೆಗೆಟಿವ್ ಅಂತೇಳಿ ಬ್ಯಾಟ್ರಿ ಒಳಗಡೆ ಪಾಸಿಟಿವ್ ಟು ನೆಗೆಟಿವ್ ಕಂಡುಹಿಡ್ಕೊಂಡು ಕುಂತರು. ಆಮೇಲೆ ಅವ್ರಿಗೆ ಎಲೆಕ್ಟ್ರಾನ್ಸ್ ಮೂವ್ಮೆಂಟ್ ಕೂಡ ಅರ್ಥ ಆಗಲಿಕ್ಕೆ ಶುರು ಆಯ್ತು. ರೈಟಾ? So the electric current was considered to be the flow of positive charges and the direction of flow of positive charges was taken to be the direction of electric current. ಅಂದ್ರೆ ಎಲೆಕ್ಟ್ರಿಕ್ ಕರೆಂಟ್ ಅನ್ನೋದು ಚಾರ್ಜಸ್ ಮೂವ್ಮೆಂಟ್ ಮೇಲೆ ಡಿಸೈಡ್ ಮಾಡಿದ್ರು. Conventionally, it is an electric circuit. The direction of electric current is taken as a positive to direction of the flow of electrons, which are negatively charges. ಆಯ್ತಾ? ಕನ್ವೆನ್ಷನಲ್ ಏನ್ ಮಾಡಿದ್ರು, ಎಲೆಕ್ಟ್ರಿಕ್ ಸರ್ಕ್ಯೂಟ್ ಡೈರೆಕ್ಷನ್ ಅನ್ನ ಪಾಸಿಟಿವ್ ಅಂತ ಮತ್ತು ಎಲೆಕ್ಟ್ರಾನ್ಸ್ ಡೈರೆಕ್ಷನ್ ಅನ್ನ ನೆಗೆಟಿವ್ ಅಂತೇಳಿ ತಗೊಂತಾರೆ. ರೈಟಾ? ಓಕೆ. ಇಫ್ ಅ ನೆಟ್ ಚಾರ್ಜ್ ಕ್ಯೂ, ನೋಡಿ ಭಾಳ ಚೆನ್ನಾಗೈತೆ. ನಿನ್ನ ಹತ್ರ ಒಂದಿಷ್ಟು ನೆಟ್ ಚಾರ್ಜ್ ಐತಪ್ಪ, ಅದಕ್ಕೆ ಕ್ಯೂ ಅಂತ ಕರೆದ್ವಿ. ಫ್ಲೋ ಅಕ್ರಾಸ್ ಎನಿ ಕ್ರಾಸ್ ಸೆಕ್ಷನ್ ಆಫ್ ದ ಕಂಡಕ್ಟರ್ ಇನ್ ದ ಟೈಮ್ ಟಿ, then the current I is defined as this one. I is equal to Q by T. ಇದೊಂಥರ ಹೆಂಗೆ ಕಾಣ್ತ ಗೊತ್ತಾ, V is equal to distance by time ಇದ್ದಂಗೆ. ಇದು ಸ್ವಲ್ಪ ನೆನ್ಪಿಟ್ಕೊಡ್ರಿ. ಡಿಸ್ಟೆನ್ಸ್ ಟ್ರಾವೆಲ್ಡ್ ಡಿವೈಡೆಡ್ ಬೈ ಟೈಮ್ ಅದು, ಅಥವಾ ಡಿಸ್ಪ್ಲೇಸ್ಮೆಂಟ್ ಬೈ ಟೈಮ್. ಹಂಗೆ ನಿನ್ನ ಹತ್ರ ಒಂದಿಷ್ಟು ಕ್ಯೂ ಅದಾವ. ಕ್ಯೂ ಅಂದ್ರೆ ಚಾರ್ಜಸ್ ಅವು ಎಷ್ಟಿರ್ತಾವ ನೋಡಿ ಇಲ್ಲಿ ಹೇಳ. SI ಯೂನಿಟ್ ಎಲೆಕ್ಟ್ರಿಕ್ ಚಾರ್ಜ್ ಕೂಲಮ್ ವಿಚ್ ಇಸ್ ಈಕ್ವಿವೆಲೆಂಟ್ ಟು ದ ಚಾರ್ಜ್ ಕಂಟೆಂಟ್ ನಿಯರ್ಲಿ 6 × 10⁻18. ಅಂದ್ರೆ 6 ಮುಂದೆ 18 ಶೂನ್ಯಗಳನ್ನು ಬರೆದಾಗ ಎಷ್ಟು ಬರ್ತೈತೆ ನೋಡು, ಅಷ್ಟು ಚಾರ್ಜಸ್ಗಳನ್ನು ಹೊಂದಿರತಕ್ಕಂಥ ಒಂದು ಗುಚ್ಛ, ಒಂದು ಬಾಕ್ಸಿಗೆ ಏನಂತಾರೆ ಅಂದ್ರೆ ಒಂದು ಕುಲಮ್ ಅಂತ ಕರೀತಾರೆ. ಇಷ್ಟನ್ನು ಹೊಂದಿರತಕ್ಕಂಥ ಬಾಕ್ಸಿಗೆ ಒಂದು ಕುಲಮ್ ಅಂತ. ಈ ಬಾಕ್ಸ್ ಪ್ರತಿ ನಿಮಿಷಕ್ಕೆ ಎಷ್ಟು ಸಪ್ಲೈ ಮಾಡ್ತಾ ಇದೆ, ಆ ಬಾಕ್ಸ್ ಪ್ರತಿ ನಿಮಿಷಕ್ಕೆ ಎಷ್ಟು ಸಪ್ಲೈ ಮಾಡ್ತಾ ಇದೆ, ಆ ಸಪ್ಲೈಗೆ ಕರೆಂಟ್ ಅಂತ ಕರೀತಾರೆ. ಅಂದ್ರೆ ಏನರ್ಥ, ಕರೆಂಟ್ ಅಂತ ಗೊತ್ತಾಯ್ತಲ್ಲ, ಮೂವ್ ಆಗತ್ತದ ಕರೆಂಟ್ ಆಗತ್ತೈತಿ. ಓಕೆ, ಇದು ನೆನ್ಪಿಟ್ಕೊಡ್ರಿ. ಒಂದು ಕೂಲಮ್ ಅಂದ್ರೆ 6 × 10⁻18 ಎಲೆಕ್ಟ್ರಾನ್ಸ್. We know that the electron possesses a negative charge 1.6 × 10⁻19 coulomb. The electric current is expressed by the unit ampere. ಬರ್ಕೊಡ್ರಿ. ಎಲೆಕ್ಟ್ರಿಕ್ ಕರೆಂಟ್ ಏನೈತಿಲ್ಲ I, ಇದರದ್ದು ಯೂನಿಟ್ ಯಾವ್ದಂದ್ರೆ ಆಂಪೇರ್. ಇದು ಒಬ್ಬ ಸೈಂಟಿಸ್ಟ್ ಕಂಡು ಹಿಡಿದ ಮೇಲೆ ಅವನ ಹೆಸರನ್ನ ಹೇಳ್ತಾರೆ, ಆಂಡ್ರೆ ಮೇರಿ ಆಂಪೇರ್ ಅಂತೇಳಿ. ಓಕೆ, 1 ampere is constituted by the flow of 1 coulomb of charge per second. 1 ampere ಅಂದ್ರೆ ಎಷ್ಟ್ರಿ ಅಂತಂದ್ರೆ 1 ಕೂಲಂಬ್ ಎಲೆಕ್ಟ್ರಾನ್ಸ್ ಏನದಾವಲ್ಲ, 1 ಕೂಲಂಬ್ ಅವು ಚಾರ್ಜಸ್ ಏನಿದ್ರು ಅವಷ್ಟು 1 ಸೆಕೆಂಡ್ ಒಳಗಡೆ ಹೋಗಕ್ಕೆ ಏನು ಸ್ಪೀಡ್ ತಗೊಳ್ತಲ್ಲ ಅದಕ್ಕೆ ನಾವು ಏನಂತೀವಿ, ಅಂಪೇರ್ ಅಂತ ಕರಿತೀವಿ. 1 ampere constituted by the flow of 1 coulomb of charge per second. This is okay, right? ಇದನ್ನ ಸ್ವಲ್ಪ ಆಮೇಲೆ ಓದ್ಕೊಳ್ರಿ. ಓಕೆ, ಇದನ್ನ ಹೆಂಗೆ ಸ್ಟಡಿ ಮಾಡ್ತಾರ ಅಂದ್ರೆ ಅಮ್ಮೀಟರ್ ಅಂತಾರೆ.
Okay, ammeter, an ammeter and plug key. Ammeter ಏನಿದು, this is an instrument used, an instrument called ammeter measures the electric current in the circuit. ಈ ಸರ್ಕ್ಯೂಟ್ ಒಳಗಡೆ ಇಲ್ಲಿ ನೆಗೆಟಿವ್ ಅದ, ಇಲ್ಲಿ ಪಾಸಿಟಿವ್ ಅದ, ಹಂಗಾಗಿ ಪಾಸಿಟಿವ್ ಇಂದ ಒನ್ ಥಿಂಗ್ ಕರೆಕ್ಟ್, ಇಲ್ಲಿ ಬಲ್ಬ್ ಉರಿತು, ಬಲ್ಬ್ ಉರಿದು ವಾಪಸ್ ಬಂತು ತನ್ನ ಮನೆಯೊಳಗೆ ತಾನು ಹೋಗ್ತದೆ. ಹಿಂಗೆ ಹೋಗ್ತಿರ್ಬೇಕಾದಾಗ ಎಷ್ಟು ಹೋಗ್ತದೆ ಅಂತ ಚೆಕ್ ಮಾಡ್ಬೇಕಿತ್ತಂದ್ರೆ ನೀ ಅದಕ್ಕೆ ಸೀರೀಸ್ ಅಲ್ಲಿ ಏನು ಅಮ್ಮೀಟರ್ ಏನ್ ಮಾಡಬೇಕು, ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡಿದ್ರೆ ಸಿಗ್ತದೆ. ಇದು ಇಂಪಾರ್ಟೆಂಟ್. ಅಮ್ಮೀಟರ್ ಯೂಸ್ ಅನ್ ಇನ್ಸ್ಟ್ರೂಮೆಂಟ್ ಯೂಸ್ ಟು ಮೆಜರ್ ದ ಎಲೆಕ್ಟ್ರಿಕ್ ಕರೆಂಟ್. ಎಲೆಕ್ಟ್ರಿಕ್ ಕರೆಂಟ್ ಅಂದ್ರೆ ಅದು ಐ, ದಟ್ ಅದ್ರದ್ದು ಯೂನಿಟ್ ಏನಂದ್ರೆ ಆಂಪೇರ್. ಒಂದು ಆಂಪೇರ್ ಅಂದ್ರೆ 1 ಕೂಲಂಬ್ ಆಫ್ ಚಾರ್ಜಸ್ 1 ಸೆಕೆಂಡ್ ಸಪ್ಲೈ ಮಾಡ್ತಾರಲ್ಲ, ಅದಕ್ಕೆ 1 ಆಂಪೇರ್ ಅಂತ ಕರೀತಾರ. ರೈಟಾ, ನೆನ್ಪಿಟ್ಕೊಳ್ಳಿ. ರೈಟ್. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಏನು ಮಾಡ್ತೀನಿ ಅಂದ್ರೆ ಈ ಪ್ರಾಬ್ಲಮ್ಸ್ಗಳನ್ನು ಸ್ಮಾಲ್ ಪ್ರಾಬ್ಲಮ್ಸ್ ಮಾಡೋಣ. ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಅಲ್ಲಿ ಕೇಳೋ ಚಾನ್ಸಸ್ ಇರ್ತದೆ. ಥ್ಯಾಂಕ್ ಯು ವೆರಿ ಮಚ್.